ರಾಕೇಶ್ ಪೂಜಾರಿ ಕನ್ನಡಿಗರ ಮನೆ ಮಾತಾಗಿದ್ದಂತಹ ಕಲಾವಿದ. ಕಾಮಿಡಿ ಕಿಲಾಡಿಗಳು ಸೀಸನ್ 3ರ ವಿಜೇತ. ಕರ್ನಾಟಕದ ಜನತೆಯನ್ನ ನಕ್ಕು ನಗಿಸಿದ್ದಂತಹ ಹಾಸ್ಯ ಕಲಾವಿದ. ಆದರೆ ಅದೇ ರಾಕೇಶ್ ಪೂಜಾರಿ ಇನ್ನು ನೆನಪು ಮಾತ್ರ. ಎಲ್ಲರ ಮುಖದಲ್ಲಿ ನಗುವಾಗಿದ್ದಂತಹ ರಾಕೇಶ್ ಈಗ ಎಲ್ಲರ ಕಣ್ಣಲ್ಲಿ ನೀರು ತರಿಸ್ಬಿಟ್ಟಿದ್ದಾರೆ. 34 ವರ್ಷ, ಸಾಯೋ ವಯಸ್ಸ ಹೇಳಿ. ಸಣ್ಣ ವಯಸ್ಸಿನಲ್ಲೇ ಇಹಲೋಕದ ಯಾತ್ರೆಯನ್ನು ಮುಗಿಸಿದ್ದಾರೆ ರಾಕೇಶ್ ಪೂಜಾರಿ. ರಾಕೇಶ್ ಸಾವಿನೊಂದಿಗೆ ಬದುಕು ಅನ್ನೋದು ಅದೆಷ್ಟು ಕ್ಷಣಿಕ ಅನ್ನೋದರ ಸತ್ಯ ದರ್ಶನ ಮತ್ತೊಮ್ಮೆ ಆಗ್ಬಿಟ್ಟಿದೆ. ಅವರು ತಮ್ಮ ಬಗ್ಗೆ, ತಮ್ಮ ತಾಯಿ ಬಗ್ಗೆ, ತಮ್ಮ ತಂಗಿಯ ಬಗ್ಗೆ ಕಂಡಿದ್ದಂಥ ಅದೆಷ್ಟೋ ಕನಸುಗಳು ಕನಸಾಗಿ ಉಳ್ಕೊಂಡ್ಬಿಟ್ಟಿದ್ದಾವೆ. ಹಾಗಾದರೆ ರಾಕೇಶ್ ಅವರು ಕಂಡಿದ್ದಂತಹ ಕನಸುಗಳೇನು? ಅವರು ಅವರ ಸ್ನೇಹಿತರ ಜೊತೆಗಿದ್ದಂತಹ ರೀತಿ ಯಾವ ರೀತಿಯಾಗಿತ್ತು? ಇದೆಲ್ಲದರ ಬಗ್ಗೆ ಅವರ ಸ್ನೇಹಿತರಿಂದಾನೇ ತಿಳ್ಕೊಳ್ಳೋಣ ಈ ಕಾರ್ಯಕ್ರಮದಲ್ಲಿ. ಸಾವು ಅನ್ನೋದು ಅದೆಷ್ಟು ಕ್ಷಣಿಕ ಅನ್ನೋದನ್ನು ಮತ್ತೊಮ್ಮೆ ಬದುಕು ಎಲ್ಲರ ಮುಂದೆ ಸತ್ಯ ದರ್ಶನ ಮಾಡಿಸ್ಬಿಟ್ಟಿದೆ ರಾಕೇಶ್ ಪೂಜಾರಿ ಅವರ ಸಾವಿನ ಮೂಲಕ. ಯಾರು ಊಹೆ ಮಾಡಿತ್ತು? ಎಲ್ಲರನ್ನ ನಕ್ಕು ನಗಿಸ್ತಾ ಇದ್ದಂಥ ಯುವಕ, ಎಲ್ಲರ ಜೊತೆಗೆ ಖುಷಿ ಖುಷಿಯಾಗಿ ಬೆರೀತಾ ಇದ್ದಂಥ ಯುವಕ, ಮುಖದಲ್ಲಿದ್ದಂಥ ನಗು ಯಾವತ್ತೂ ಮಾಸಿದ್ದೇ ಇಲ್ವೇನೋ. ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ, ಆ ಕೊನೆಯ ಕ್ಷಣದ ದೃಶ್ಯಗಳು. ರಾಕೇಶ್ ಅವರು ತಮ್ಮ ಸ್ನೇಹಿತನ ಮೆಹಂದಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಬಹಳ ಖುಷಿಯಿಂದ ಸ್ನೇಹಿತರ ಜೊತೆಗೆ, ಸಂಬಂಧಿಕರ ಜೊತೆಗೆ ಹೆಜ್ಜೆಯನ್ನು ಹಾಕ್ತಾ ಇದ್ರು. ಆ ಹೆಜ್ಜೆಯನ್ನು ಹಾಕುವಂತಹ ಸಂದರ್ಭದಲ್ಲೇ ಆ ಖುಷಿಯ ಮಧ್ಯೆಯೇ ಎಲ್ಲೋ ಒಂದು ಕಡೆ ಎದೆ ನೋವು ಕಾಣಿಸಿಕೊಂಡಿತ್ತೋ ಏನೋ. ಅವರ ಕೈ ಎದೆ ಮೇಲಿದೆ, ಗಮನಿಸಿ. ಒಂದೆರಡು ಬಾರಿ ಎದೆಯನ್ನು ಹಿಡ್ಕೊಳ್ತಾರೆ. ಅದಾದಂತಹ ನಂತರದಲ್ಲಿ ಏಕಾಏಕಿ ಕುಸಿದು ಬೀಳ್ತಾರೆ. ಕುಸಿದು ಬಿದ್ದಂತಹ ನಂತರದಲ್ಲಿ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡುವಂತಹ ಪ್ರಯತ್ನ ಆಗುತ್ತೆ. ಆದರೆ ಅಷ್ಟರಲ್ಲಾಗಲೇ ರಾಕೇಶ್ ಪೂಜಾರಿ ಇಹಲೋಕದ ಯಾತ್ರೆಯನ್ನು ಮುಗಿಸಿಬಿಟ್ಟಿರ್ತಾರೆ. ಬರೇ 34 ವರ್ಷ, ಜೀವನದಲ್ಲಿ ಏನೇನೋ ಮಾಡಬೇಕು ಅನ್ನುವಂಥ ಕನಸನ್ನು ಕಟ್ಕೊಂಡಿದ್ದಂಥ ಹುಡುಗ. ತಾನೂ ಖುಷಿಯಾಗಿರ್ತಾ ಇದ್ರು, ತನ್ನ ಸುತ್ತಮುತ್ತಲಿದ್ದವರನ್ನೂ ಖುಷಿಯಾಗಿರ್ತಾ ಇದ್ರು. ತನ್ನ ತಾಯಿ ಬಗ್ಗೆ, ತನ್ನ ತಂಗಿ ಬಗ್ಗೆ ಬೆಟ್ಟದಷ್ಟು ಕನಸಿತ್ತು. ತಂಗಿಗೆ ತುಂಬ ಚೆನ್ನಾಗಿ ಒಂದು ಮದುವೆ ಮಾಡಬೇಕು, ಅದಾದ ನಂತರ ತಾನು ಲೈಫಲ್ಲಿ ಸೆಟಲ್ ಆಗಬೇಕು. ಇದು ಅವರಿಗಿದ್ದಂಥ ಮೊದಲ ಕನಸು. ಕಾಮಿಡಿ ಕಿಲಾಡಿ ಸೀಸನ್ನಲ್ಲಿ ಆ ಸ್ಟೇಜ್ನಲ್ಲಿ ರಾಕೇಶ್ ಪೂಜಾರಿ ಅವರು ವೇದಿಕೆಗೆ ಎಂಟ್ರಿ ಆದರೂ ಅಂತಂದರೆ ಅಲ್ಲಿ ಮೂಡ್ತಾ ಇದ್ದಂಥ ನಗುನೇ ಬೇರೆ. ಹಾಸ್ಯವನ್ನು ಆ ರೀತಿ ತಮ್ಮೊಳಗೆ ಅರಗಿಸಿಕೊಂಡಿದ್ದಂಥ ಯುವಕ. ಸಾಕಷ್ಟು ಜನ ಸ್ನೇಹಿತರು ನಿನ್ನೆಯಿಂದ ಮಾತನಾಡ್ತಾ ಇದ್ದಿದ್ದನ್ನು ಕೇಳಿಸಿಕೊಳ್ತಾ ಇದ್ದೆ. ಯಾವತ್ತೂ ಬೇಜಾರು ಮಾಡ್ಕೊತಾ ಇದ್ದಿರಲಿಲ್ಲ, ಯಾವತ್ತೂ ಯಾರ ಮೇಲೂ ಕೋಪವನ್ನು ಮಾಡ್ಕೊತಿರ್ಲಿಲ್ಲ ಅಂತೇಳಿ. ಆ ರೀತಿ ಇದ್ದಂಥ ಯುವಕ ರಾಕೇಶ್ ವಿಧಿಯಾಡಿದಂತಹ ಆಟಕ್ಕೆ ಬಲಿಯಾಗಿದ್ದಾರೆ. ರಾಕೇಶ್ ಪೂಜಾರಿಯವರ ಅಕಾಲಿಕ ಸಾವು ಎಲ್ಲರನ್ನ ಆಘಾತಕ್ಕೆ ತಳ್ಳಿಬಿಟ್ಟಿದೆ. ರಾಕೇಶ್ ಪೂಜಾರಿಯವರ ಸ್ನೇಹಿತರು ಆಘಾತಕ್ಕೊಳಗಾಗಿದ್ದಾರೆ. ಕಳೆದ ಕೆಲ ದಿನಗಳ ಹಿಂದೆ ಜೊತೆಗಿದ್ದವರು, ಜೊತೆಯಾಗಿ ನಕ್ಕಿದ್ದವರು, ಜೊತೆಯಾಗಿ ಸಮಯವನ್ನು ಕಳೆದಿದ್ದವರು ಈಗ ರಾಕೇಶ್ ಪೂಜಾರಿ ಇನ್ನಿಲ್ಲ ಅನ್ನುವಂಥ ಸುದ್ದಿಯನ್ನು ಅರಗಿಸಿಕೊಳ್ಳುವುದಕ್ಕೆ ಆ ಸ್ನೇಹಿತರಿಗೆ ಸಾಧ್ಯವಾಗ್ತಾ ಇಲ್ಲ. ಆ ಸ್ನೇಹಿತರು ಇವತ್ತು ನಮ್ಮ ಜೊತೆ ಕನೆಕ್ಟೆಡ್ ಇದ್ದಾರೆ. ಅವರನ್ನು ಮಾತನಾಡ್ಸೋಣ. ಗೊತ್ತು ನನಗೆ ಈ ಸಂದರ್ಭದಲ್ಲಿ ಮಾತನಾಡೋದಕ್ಕೆ ಅವ್ರಿಗೂ ಕೂಡ ಅದೆಷ್ಟು ಕಷ್ಟ ಆಗತ್ತೆ, ಅದೆಷ್ಟು ನೋವಾಗತ್ತೆ ಅಂಥೇಳಿ. ಯಾಕಂದರೆ ತಮ್ಮ ಜೊತೆಗಿದ್ದ ಒಬ್ಬ ಸ್ನೇಹಿತ, ಆ ಸ್ನೇಹಿತನನ್ನು ಕಳ್ಕೊಂಡಂತಹ ಸ್ನೇಹಿತರಿವರು, ಸ್ನೇಹಿತನ ಕನಸುಗಳ ಬಗ್ಗೆ ಅರಿವಿದ್ದಂಥವರು, ಆ ಸ್ನೇಹಿತನ ಕುಟುಂಬಕ್ಕೆ ಏನಾದರೂ ಸಹಾಯ ಆಗಬೇಕು ಅನ್ನೋದು ಈ ಕಾರ್ಯಕ್ರಮದ ಉದ್ದೇಶ. ನಮ್ಮ ಜೊತೆಗೆ ರಾಕೇಶ್ ಪೂಜಾರಿಯವರ ಸ್ನೇಹಿತರಾಗಿರುವಂಥ ಸದಾನಂದ್ ಅವರಿದ್ದಾರೆ. ಸರ್, ಸ್ವಾಗತ ಕಾರ್ಯಕ್ರಮಕ್ಕೆ. ಹಾಗೆಯೇ ನಟ ಮನೋಹರ್ ಅವರಿದ್ದಾರೆ. ಮನೋಹರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರವೀಣ್ ಜೈನ್ ಅವರಿದ್ದಾರೆ. ಪ್ರವೀಣ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ನಟ ನಿರ್ದೇಶಕ ಅನೀಶ್ ಅವರು ನಮ್ಮ ಜೊತೆಗಿದ್ದಾರೆ. ಅನೀಶ್ ಅವರೇ, ನಿಮಗೂ ಕೂಡ ಸ್ವಾಗತ. ನನಗೆ ಗೊತ್ತು ಈ ಸಮಯ ಮಾತನಾಡುವಂಥದ್ದಲ್ಲ, ನೋವಿನ ಸಮಯ, ನೀವೆಲ್ಲರೂ ದುಃಖದಲ್ಲಿರ್ತೀರಿ ಅಂಥೇಳಿ. ಆದರೂ ರಾಕೇಶ್ ಪೂಜಾರಿಯವರ ಅಕಾಲಿಕ ಸಾವು ಎಲ್ಲರನ್ನ ಕೂಡ ಆಘಾತಕ್ಕೆ ತಳ್ಳಿಬಿಟ್ಟಿದೆ. 34 ವರ್ಷ ಏನ್ರಿ ಸಾಯೋ ವಯಸ್ಸ ಅನ್ನುವಂಥ ಮಾತು ಮತ್ತೊಮ್ಮೆ ಕೇಳ್ತಾ ಇದೆ. ಯಾಕಂದರೆ ಪುನೀತ್ ರಾಜ್ಕುಮಾರ್ ಅವರನ್ನು ಕಳ್ಕೊಂಡಾಗ ಆದಂಥ ಆಘಾತ ರಾಕೇಶ್ ಪೂಜಾರಿಯವರ ಸಾವಿನಲ್ಲೂ ನಮ್ಮನ್ನು ಕಾಡ್ತಾ ಇದೆ. ಮೊದಲನೇದಾಗಿ ಸದಾನಂದ್ ಅವರಿಂದಾನೇ ಮಾತನ್ನು ಆರಂಭ ಮಾಡ್ತೀನಿ. ಸದಾನಂದ್ ಅವರೇ, ರಾಕೇಶ್ ಅವರ ಜೊತೆಗಿನ ನೆನಪುಗಳನ್ನು ಮೆಲುಕು ಹಾಕೋದಿದ್ರೆ ಈ ಸುದ್ದಿ ಎಷ್ಟು ಆಘಾತವನ್ನು ನಿಮಗೆ ತಂದೊಡ್ತು ಪರ್ಸ್ನಲಿ? ಸಿಕ್ಕಾಪಟ್ಟಿ ದೊಡ್ಡ ಆಘಾತನೇ ತಂದೊಡ್ತು ಮೇಡಮ್. ರಾತ್ರಿ 3 ಗಂಟೆಗೆ ನೈನಾ ಫೋನ್ ಮಾಡಿದ್ಲು ನನಗೆ. ಮಾಡಿ, ಅಣ್ಣ ಸಾರಿ ಈಗ ಫೋನ್ ಮಾಡಿದ್ದೀನಿ, ಬೇಜಾರಾಗಬೇಡ. ಯಾಕಮ್ಮ? ಇಲ್ಲ ಪರವಾಗಿಲ್ಲ ಮಾತಾಡು ಅಂದಾಗ ರಾಕಿ ಹೋಗ್ಬಿಟ್ಟ ಅಣ್ಣ ಅಂದು. ಹಾಂ
ಅಂದೆ ಅಷ್ಟೇ, ಒಂದು ನಿಮಿಷ ಅಂದು ನಾವು ನಮ್ಮನ್ನೇ ನಾವು ಮರೆತೆ. ಅವಳು ಸುಮ್ಮನೆ ಲೈನಲ್ಲಿದ್ದಾಳೆ. ಆಮೇಲೆ ನಾರ್ಮಲ್ ಮೂಡಿಗೆ ಬಂದು ನಿಜಾನ ಅಂದ ತಕ್ಷಣ ಅವಳು ಇಲ್ಲ ಅಣ್ಣ ಹೌದು ಹಿಂಗೆ ಹೋಗ್ಬಿಟ್ಟ ಹಿಂಗೆ ಆಯಿತು ಅಂದ ತಕ್ಷಣ ಅಲ್ಲಿವರೆಗೂ ನಿದ್ದೆ ಹತ್ತಲಿಲ್ಲ ಮೇಡಮ್. ನಾ ಸೀಸನ್ಗೆ ಬಂದಾಗ ಫಸ್ಟು ಕಾಮಿಡಿ ಕಿಲಾಡಿ ಚಾಂಪಿಯನ್ಶಿಪ್ ಅಂತ ಮಾಡಿದ್ವಿ. ಅವಾಗ ಬಂದು ಪುಟ್ಟ ಹುಡುಗ ಭಾಳ ಚೆಂದ ಇದ್ದ ನೋಡೋಕೆ, ಸಿಕ್ಕಾಬಿಟ್ಟು ಚೆಂದಿದ್ದ, ಕ್ಯೂಟ್ ಇದ್ದ. ಅವನಲ್ಲೇನೋ ಒಂದು ಆಕರ್ಷಣೆ ಇತ್ತು. ಅವಾಗ ಕಾಮಿಡಿ ಕಿಲಾಡಿಗೆ ಡೈರೆಕ್ಟಾಗಿ ಬರಲಿಲ್ಲ. ಕಾಮಿಡಿ ಕಿಲಾಡಿ ಚಾಂಪಿಯನ್ಶಿಪ್ ಮಾಡಿದ್ವಿ ನಾವು. ಅವಾಗ ಒಂದು 4 ಮಂದಿ ಎಕ್ಸ್ಟ್ರಾ ಸೇರಿಕೊಂಡು ಅದರಲ್ಲಿ ಬಂದವನು ರಾಕಿ 9 ಟೀಮ್ಗೆ ಸೇರಿಕೊಂಡು ಭಾಳ ನಾವು ಅವನದೊಂದು ಅವ್ನ ಫೇಸೇ ಸ್ಮೈಲಿ ಫೇಸು. ಒಟ್ಟು ಯಾರಿಗೂ ಬೇಜಾರಾಗೋ ಥರ ಯಾವತ್ತೂ ನಡ್ಕೊಂಡಿಲ್ಲ. ಅವ್ನು ಮಾತಾಡ್ಸೋದು ಹಂಗೆ. ಬಂದ ತಕ್ಷಣ ಅಣ್ಣ ಆರಾಮಿದ್ದೀರಾ, ಅಕ್ಕ ಹೆಂಗಿದ್ದಾಳೆ, ಪಾಪು ಹೆಂಗಿದೆ ಅಣ್ಣ ಅಂತ ಯಾವಾಗಲೂ ಅವನು. ಈ ಸಾವು ಎಂಥ ಶತ್ರುಗೂ ಬರೋದು ಬೇಡ, ಈ ಥರದ ಸಾವು ನಮ್ಮ ರಾಕಿಗೆ ಬರಬಾರ್ದಾಗಿತ್ತು. ಅವ್ನು ಇರಬೇಕಾಗಿತ್ತು. ಬೇಗ ದೇವ್ರಿಗಿಷ್ಟ ಆದ್ನೇನೋ ಅವನು ಕರ್ಕೊಂಬಿಟ್ಟ ದೇವರಷ್ಟೇ. ನಿಜ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.